ನಮ್ಮ ನಾಡ ಒಕ್ಕೂಟ ಇದರ ಆಶ್ರಯದಲ್ಲಿ ಮಂಗಳೂರು ಕಮ್ಯುನಿಟಿ ಸೆಂಟರ್ ತೊಕ್ಕೊಟ್ಟುವಿನ ಸ್ಮಾರ್ಟ್ ಸಿಟಿ ಕಟ್ಟಡದಲ್ಲಿ ಆರಂಭಗೊಂಡಿತು. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಫರೀದ್ ಅವರು ಮಂಗಳೂರು ಕಮ್ಯುನಿಟಿ ಸೆಂಟರ್ ಅನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಇಂತಹ ಸೇವೆಯ ಅವಶ್ಯಕತೆಯಿದೆ. ಶಿಕ್ಷಣ, ಉದ್ಯೋಗ ಮುಂತಾದ ಪ್ರಮುಖ ವಿಷಯಗಳ ಬಗ್ಗೆ ಮಾಹಿತಿ ಅಗತ್ಯ ಇರುತ್ತದೆ. ಇದನ್ನು ನಮ್ಮ ನಾಡ ಒಕ್ಕೂಟ ಉಚಿತವಾಗಿ ಒದಗಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ನಮ್ಮ ನಾಡ ಒಕ್ಕೂಟ ಎಂಬ ಕಮ್ಯುನಿಟಿ ಸೆಂಟರ್ನ ಪ್ರಾರಂಭ ಮಾಡ್ತಿರೋದು ಅತ್ಯಂತ ಸಂತೋಷ. ನಾನು ಇದರ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ನೀವೊಂದು ಕಮ್ಯುನಿಟಿ ಸೆಂಟರನ್ನು ಇವತ್ತು ತೊಕ್ಕೋಟ್ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀರಿ. ಇದರ ಪ್ರಯೋಜನ ಸಂಪೂರ್ಣವಾಗಿಯೂ ನಮ್ಮ ಕ್ಷೇತ್ರ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಸರ್ವಧರ್ಮರಿಗೂ ಸೇವೆ ಸಿಗ್ತದೆ. ನೀವು ಚೆನ್ನಾಗಿ ಸೇವೆ ಮಾಡ್ತೀರ ಎಂಬ ವಿಶ್ವಾಸ ಕೂಡ ನನಗೆ ಇದೆ. ನಾನು ನಿಮ್ಮೆಲ್ಲರಿಗೂ ಮತ್ತೆ ಸಂತೋಷದಿಂದ ಬರಮಾಡಿಕೊಂಡು ನಿಮ್ಮ ಶುಭ ಸಲ್ಲಿಸೋದು. ನೀವೆಲ್ಲ ಅತ್ಯಂತ ಸತ್ಪ್ರಜೆಯವರು. ನಿಮ್ಮನ್ನೆಲ್ಲರೂ ನೋಡುವಾಗ ನೀವು ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ನಿಮಗೆ ಯಾರಿಗೂ ಕೂಡ ಸಮಸ್ಯೆ ಹುಡುಕಿಕೊಳ್ಳುವಂಥ ವ್ಯಕ್ತಿತ್ವ ಯಾರಿಗೂ ಕೂಡ ಇಲ್ಲ. ಅದಕ್ಕೆ ಒಂದಲ್ಲೊಂದು ರೀತಿಯಿಂದ ನಿಮಗೆಲ್ಲ ಜನರಿಗೆ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಹಾಗೇ ಆಗ್ತದೆ. ಇದು ನಿಮ್ಮ ಇತಿಹಾಸವನ್ನು ಇವತ್ತು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡಿದೆ. ನಿಮ್ಮ ಈ ವ್ಯಕ್ತಿತ್ವ ಮತ್ತು ನಿಮ್ಮ ಈ ಸೇವೆ ಇಲ್ಲಿಯ ಯುವಕರಿಗೆ ಒಂದು ಮಾರ್ಗದರ್ಶನವಾಗಲಿ. ಉತ್ತಮವಾದ ಯುವಕರನ್ನು ನಾವು ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟದನ್ನು ಮುಂದೆ ತಗೊಂಡು ಹೋಗುವಂಥದ್ದು. ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ಯಾರಿ ಅಧ್ಯಯನ ಪೀಠದ ಸಂಯೋಜಕ ಪ್ರೊಫೆಸರ್ ಅಬೂಬಕರ್ ಸಿದ್ದಿಕ್ ಮಾತನಾಡಿ, ಶಿಕ್ಷಣ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವ ಮೂಲಕ ವಿದ್ಯಾರ್ಥಿಗಳ ಬೆಳವಣಿಗೆ ನಮ್ಮಿಂದ ಆಗಬೇಕಾಗಿದೆ ಎಂದು ಸಲಹೆಯನ್ನು ನೀಡಿದರು. ನನ್ನ ನಾಡ ಒಕ್ಕೂಟ ಅಂತ ಹೇಳಿಲ್ಲ, ನಮ್ಮ ನಾಡ ಒಕ್ಕೂಟ ಅಂತ ಹೇಳಿರುವಂಥದ್ದು. ಸೊ ನಾನು ಒಬ್ಬ ಪ್ರಾಧ್ಯಾಪಕನಾಗಿ ಇದನ್ನು ಬಹಳ ಹತ್ತಿರದಿಂದ ಗಮನಿಸ್ತೇನೆ. ನೀವು ಯಾವ ಶಬ್ದವನ್ನು, ಯಾವ ವಾಕ್ಯವನ್ನು ನೀವು ಬಳಕೆ ಮಾಡ್ತೀರಿ ಅಂತೇಳಿ. ಸೊ ಆದ ಕಾರಣ ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿರುವಂಥ ಒಂದೆರಡು ಮಾತುಗಳು ನಿಮ್ಮ ಬೋರ್ಡಲ್ಲಿ, ಒಂದೆರಡು ಶಬ್ದಗಳು ನಿಮ್ಮ ಬೋರ್ಡಲ್ಲಿರುವಂಥದ್ದನ್ನು ನಾನು ಹೇಳ್ತೇನೆ. ಒಂದು ನಮ್ಮ ನಾಡ ಒಕ್ಕೂಟ ಅಂತ ಹೇಳುವಂಥದ್ದು. ಯಾವುದೇ ಒಂದು ನಿರ್ದಿಷ್ಟವಾದಂಥ ಜಾತಿಗೆ, ಯಾವುದೇ ಒಂದು ನಿರ್ದಿಷ್ಟವಾದಂಥ ಮತಕ್ಕೆ, ಧರ್ಮಕ್ಕೆ, ಜಾತಿಗೆ, ಬಣ್ಣಕ್ಕೆ, ಭಾಷೆಗೆ ಸಂಬಂಧಪಟ್ಟಿರುವಂಥ ಒಂದು ಒಕ್ಕೂಟ ಅಲ್ಲ ಇದು. ಅಂದರೆ ಎಲ್ಲರೂ ಕೂಡ ನಾವು ಜೊತೆಯಾಗಿ ಸಮಾಜದಲ್ಲಿ ಮುಂದೆ ಹೋಗಬೇಕು, ಒಂದು ಸುಂದರವಾದಂಥ ಸಮಾಜವನ್ನು ಕಟ್ಟಬೇಕು ಅಂತ ಹೇಳುವಂಥ ಒಂದು ಬಹಳ ಒಳ್ಳೆಯ ಒಂದು ಉದ್ದೇಶದಿಂದ ಕಟ್ಟಿಕೊಂಡಿರುವಂಥ ಈ ಒಂದು ನಮ್ಮ ನಾಡ ಒಕ್ಕೂಟ ಈ ಒಂದು ಸಮಾಜಕ್ಕೆ ನಿಜಕ್ಕೂ ಕೂಡ ಒಂದು ಆಸ್ತಿ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತೆಲ್ಲ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಲವಾರು ಸಾಮಾಜಿಕ ಜನಪರ ಕಾರ್ಯಕ್ರಮಗಳನ್ನು ನಮ್ಮ ನಾಡ ಒಕ್ಕೂಟ ಹಮ್ಮಿಕೊಂಡಿದೆ. ಹಾಗೂ ಉಡುಪಿ ಭಾಗದಲ್ಲಿ, ಕುಂದಾಪುರದಲ್ಲಿ ಈಗಾಗಲೇ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಕಾರ್ಕಳದಲ್ಲೂ ಕೂಡ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಇದೀಗ ಮಂಗಳೂರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತೊಕ್ಕೋಟನ್ನು ಕೇಂದ್ರವಾಗಿಟ್ಟುಕೊಂಡು ಇವತ್ತೊಂದು ಸಮುದಾಯ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಮತ್ತು ನಮಗೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯನ್ನು ತಂದಿರುವಂಥದ್ದು. ವಕ್ಫ್ ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್ ಮಾತನಾಡಿ, ಇಂತಹ ಸೇವೆಗಳಿಗೆ ಸಹಕಾರ ನಮ್ಮಿಂದ ಇದೆ. ಈ ಯೋಜನೆ ನಾಡಿನೆಲ್ಲೆಡೆ ತಲುಪಬೇಕು ಎಂದು ಹೇಳಿದರು. ಇದು ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಯುವಕರಿಗೆ ಒಂದು ಉಪಯೋಗ ಆಗುವಂತಹ ಒಂದು ಕಚೇರಿಯಾಗಿದೆ. ಇದು ನಮ್ಮ ಸಮುದಾಯದ ಮತ್ತು ಎಲ್ಲ ವರ್ಗದ ಜನರಿಗೆ, ಅದರಲ್ಲೂ ಪ್ರತ್ಯೇಕವಾಗಿ ಯುವಕರಿಗೆ, ವಿದ್ಯಾವಂತರಿಗೆ ಯಾವ ರೀತಿಯಲ್ಲಿ ಅವರ ಮುಂದಿನ ಇದರಲ್ಲಿ ಯಾವ ರೀತಿಯಲ್ಲಿ ಮುಂದೆ ಅವರು ಒಳ್ಳೆಯ ಒಂದು ಎಜುಕೇಷನ್ ಲೆವೆಲಲ್ಲಿ ಹೋಗಬೇಕೆಂಬ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು. ಅದೇ ರೀತಿ ಸರ್ಕಾರದ ಸವಲತ್ತುಗಳ ಇನ್ಫಾರ್ಮೇಷನ್ ಆಗಿರ್ಬೋದು, ಸರ್ಕಾರದ ಯಾವುದೆಲ್ಲ ಅನುದಾನ ಬರ್ತದೆ ಅದರ ಇನ್ಫಾರ್ಮೇಷನ್ ಆಗಿರ್ಬೋದು. ಈಗ ತಾನೇ ರಫೀಕ್ ಮಾಸ್ಟರ್ ಅವರು ಹೇಳಿದ ಹಾಗೆ ಆಧಾರ್ ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು, ಇದರೆಲ್ಲ ಇನ್ಫಾರ್ಮೇಷನ್ ಒಂದಿಗೆ ಅವರಿಗೆ ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕೆಂಬ ಸಹಾಯವನ್ನು ಮಾಡುವಂಥ ಒಂದು ಸೆಂಟರನ್ನು ನೀವು ಇಲ್ಲಿ ತೆರೆದಿದ್ದೀರಿ. ಹ್ಯುಮ್ಯಾನಿಟಿ ಫೌಂಡೇಶನ್ನ ಅಧ್ಯಕ್ಷ ನಾಸಿರ್ ಅಹ್ಮದ್ ಸಾಮಣಿಗೆ ನಮ್ಮ ನಾಡ ಒಕ್ಕೂಟದ ಉಚಿತ ಸೇವೆ ಮತ್ತು ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಮ್ಮ ನಾಡ ಒಕ್ಕೂಟ ಇದರ ಅಧ್ಯಕ್ಷ ಡಾಕ್ಟರ್ ಆರಿಫ್ ಮಸೂದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಅವರನ್ನು ನೋಡಿ ನಾವು ಇಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ ಓಪನ್ ಮಾಡಬೇಕು, ಜನರಿಗೆಲ್ಲ ಹೆಲ್ಪ್ ಆಗಬೇಕು ಅಂತ ನಾವು ಒಂದು ಕಮ್ಯುನಿಟಿ ಸೆಂಟರಲ್ಲಿ ಓಪನ್ ಮಾಡಿದ್ದೇವೆ. ನಾವು ನಮ್ಮ ನಾಡ ಒಕ್ಕೂಟ ಓಪನ್ ಮಾಡುವಾಗ, ನಾವು ಸ್ಟಾರ್ಟ್ ಆಗುವಾಗ ಮೊದಲು ಒಂದು ಹೇಳ್ತಾಯಿದ್ರು ನಮ್ಮ ಜನರಲ್ ಸೆಕ್ರೆಟರಿ ಅವರು, ನಮ್ಮ ಸೆಂಟ್ರಲ್ ಕಮಿಟಿಯ ಪ್ರೆಸಿಡೆಂಟ್ ಅವರು, ನಾವು ಯಾರಿಗೂ ಒಂದು ಡೋಂಟ್ ಗಿವ್ ಎ ಪರ್ಸನ್ ಎ ಫಿಶ್, ಟೀಚ್ ಎಮ್ ಫಿಶಿಂಗ್ ಅಂತ. ಯಾಕೆಂದರೆ ಒಬ್ಬ ಯಾರು ಮನೆಗೆ ಬಂದರೆ ನೀವು ಅವರಿಗೆ ಒಂದು ಫಿಶ್ ಕೊಟ್ಟರೆ ಅವನು ಅದು ತಿಂದು ಹೋಗ್ತಾನೆ, ನೆಕ್ಸ್ಟ್ ಡೇ ಪುನಃ ಬರ್ತಾನೆ. ಆದರೆ ಅವನಿಗೆ ಫಿಶಿಂಗ್ ನಾವು ಇಫ್ ಯು ಟೀಚ್ ಎಮ್ ಫಿಶಿಂಗ್, he will learn and he will start earning.
ಅದರ ಒಂದು ಪ್ರೋಗ್ರಾಮ್ ನಾವು ಇಟ್ಕೊಂಡು ಅದರ ಬಗ್ಗೆ ಆಲ್ರೆಡಿ ನಮ್ಮದು ಎಜುಕೇಷನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಮಾಡಿದ್ದೇವೆ. ಅದರ ಬಗ್ಗೆ ಡಾಕ್ಟರ್ ಅಬೂಬಕರ್ ಸಿದ್ದಿಕ್ ಅವರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನಂತ. ಇನ್ಶಾಲ್ಲ ನಾವು ಇಲ್ಲಿ ಈಗ ನಮ್ಮ ಕಮ್ಯುನಿಟಿ ಸೆಂಟರ್ನಲ್ಲಿ ನಾವು ಕ್ಯಾರಿಯರ್ ಗೈಡೆನ್ಸ್ ಅನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ರಫೀಕ್ ಮಾಸ್ಟರ್, ರಾಸಿಕ್, ಹ್ಯುಮ್ಯಾನಿಟಿ ಫೌಂಡೇಶನ್ನ ಕೋಶಾಧಿಕಾರಿ ಚಾರ್ಮಾಡಿ ಇಲ್ಯಾಸ್, ಸೈಫುಲ್ಲಾ, ಹನೀಫ್ ಕುತ್ತಾರ್, ಹಮೀದ್ ಕಣ್ಣೂರ್ ಟ್ಯಾಲೆಂಟ್, ವಕೀಲರಾದ ಜಹೀದ್ ಹುಸೈನ್, ಫೈಜುಲ್ ರೋಷನ್, ಸಮ್ಮದ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.